ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಶಾಪಿಂಗ್ ಐಟಮ್ಸ್ನ ಹಾಲ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಶಾಪಿಂಗ್ ಮಾಡ್ಕೊಂಬಂದ್ವಿ ನಾನು ನಮ್ಮ ಮಮ್ಮಿ ಇಬ್ಬರು ಸೇರಿಕೊಂಡು. ಅದರ ಒಂದು ಹಾಲ್ ಏನೇನು ತೊಗೊಂಡಿದ್ದೀವಿ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್, ಅದನ್ನ ಏನೆಲ್ಲ ಯೂಸ್ ಆಗ್ಬೋದು ಅಂತ ಕೂಡ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡ್ದಿರ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಫಸ್ಟ್ ಆಫ್ ಆಲ್ ಇದೀಗ ತಾನು ಜಸ್ಟ್ ಒಳಗಡೆ ಬಂದಿದ್ದೀವಿ, ಕಾಫಿ ಮಾಡ್ಕೊಂಡಿದ್ದೀವಿ. ಹೊರಗಡೆ ಬಿಸಿಲು, ಮಳೆ, ಸಖತ್ತು ಗಾಳಿ ಎಲ್ಲವೂ ಇದೆ, ಬಟ್ ಚಳಿ ಮಾತ್ರ ಇಲ್ಲ. ಬಿಸಿಲು ಇದ್ರೂ ಕೂಡ, ಮಳೆ ಇದ್ರೂ ಕೂಡ, ಗಾಳಿ ಇದ್ರೂ ಕೂಡ ಥರ ಶೆಕೆ ಫೀಲ್ ಆಗ್ತಿದೆ. ಆ ರೀತಿ ಇದೆ ವಾತಾವರಣ. ಸೊ ನೀವು ಕಾಫಿ ಲವರ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಾನೇನು ಕಾಫಿ ಲವರ್ ಅಲ್ಲ, ಬಟ್ 1 or 2 ಜಾಸ್ತಿ ಅಂದರೆ ಒಂದು 3 to 4 ಸಿಪ್ಸ್ ಅಷ್ಟೇ ನಾನು ಕುಡಿಯೋದು. ಜಾಸ್ತಿ ನಾನು ಕಾಫಿ ಕುಡಿಯೋಲ್ಲ. ಮಮ್ಮಿಗೂ ಹೇಳ್ತಾ ಇರ್ತೀನಿ, ಕಾಫಿ ನನಗೆ ಮಾಡಲೇಬೇಡ, ನನಗೆ ಸೇರಿಸ್ರಿ ಅಂತ. ಅವ್ರಿಗೆ ಮಾಡ್ಕೊಂಡಿದ್ದು 1-2 ಸಿಪ್ ನಾನು ಕುಡಿದು ಅಷ್ಟೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಡುತ್ತೆ. ಐ ಆಮ್ ನಾಟ್ ಅ ಲವರ್ ಆಫ್ ಕಾಫಿ ಆರ್ ಟೀ. ನನಗೇನು ಇಲ್ಲದ ಚಿಂತೆ ನಾನು ಹಾಗೇ ಇದ್ಬಿಡ್ತೀನಿ, ಬಟ್ ನಾನು ಯಾವುದಕ್ಕೂ ನಾನು ಅಡಿಕ್ಟ್ ಆಗಿಲ್ಲ. ಸೊ ಇದೊಂದು ಸ್ವಲ್ಪ ಇದೆ, ಒಂದು ಸಿಪ್ಪು ನಿಮ್ಮ ಜೊತೆ ಮಾತಾಡ್ತಾನೆ ಕೊಡ್ತಿದ್ದೀನಿ. ಇನ್ನೊಂದು 2 ಸಿಪ್ ಇರ್ಬೋದು ಅಷ್ಟೇ. ಎಸ್, ಏನು ವಿಚಾರ ಅಂದರೆ ನಾವು ಇವತ್ತು ಹೋಗಿರುವಂತಹ ಒಂದು ಮಿನಿ ಮಾಲ್ ಅಂತಲೇ ಹೇಳ್ತೀನಿ. ಅಲ್ಲಿ ಏನು ಅಂದರೆ ಶಾಪಿಂಗಿನ ಆರಾಮ್ಸೆ ಆಗ್ಬಿಡುತ್ತೆ, ಬಟ್ ಬಿಲ್ಲಿಂಗ್ ಅಂತೂ ತುಂಬಾ ಹೆಕ್ಟಿಕ್ಕು. ತುಂಬಾ ಲ್ಯಾಗ್ ಆಗುತ್ತೆ. ತುಂಬ ಜಾಸ್ತಿ ಹೊತ್ತು ನಿಂತ್ಕೋಬೇಕು, ಸಖತ್ತು ಕ್ಯೂ ಇರುತ್ತೆ. ಆ ಸೆಕ್ಷನ್ಸ್ ಕೂಡ ಒಂದು 4 to 5 ಮೆಂಬರ್ಸ್ ಇರ್ತಾರೆ. ಒಂದು ನಿಯರ್ಲಿ ಒಂದು 6 to 7 ಸೆಕ್ಷನ್ಸ್ ಇರುತ್ತೆ. ಅದರಲ್ಲಿ ಹಾರ್ಡ್ಲಿ ಒಂದು 3 to 4 ಮೆಂಬರ್ಸ್ ಅಷ್ಟೇ ಮಾತ್ರ ಬಿಲ್ಲಿಂಗ್ ಹಾಕಿಕೊಡ್ತಾ ಇರ್ತಾರೆ. ಜಸ್ಟ್ ಹೆಕ್ಟಿಕ್ ಆಗುತ್ತೆ. ಸೊ ಎಸ್, ಈಗ ಇಷ್ಟೆಲ್ಲ ಹೇಳಿದ್ದೀನಿ. ಏನೇನೆಲ್ಲ ಐಟಮ್ಸ್ ತೊಗೊಂಡೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಸ್, ನಾವು ಹೋಗಿರುವಂಥ ಶಾಪಿಂಗ್ ಸೆಂಟರ್ ಏನಿತ್ತು, ಅಲ್ಲಿ ನಾನು ಇದೊಂದು ಟೀ ಶರ್ಟ್ ಕೊಂಡ್ಕೊಂಡೆ. ಸಖತ್ತು ಸೂಪರ್ಬ್ ಆಗಿರುವಂತಹ ಒಂದು ಫ್ಯಾಬ್ರಿಕ್. ನನ್ನ ಮಗನಿಗೆ ಇದು ಟೀ ಶರ್ಟ್, ಅವನ ಬರ್ತ್ಡೇ ಬೇರೆ ಹತ್ರಕ್ಕೆ ಬರ್ತಾ ಇದೆ. ಒಂದು ಒಳ್ಳೆ ಆಫರಲ್ಲಿ ಸಿಕ್ತು ನನಗೆ ಈ ಒಂದು ಟೀ ಶರ್ಟ್. ತುಂಬ ಸ್ಮೂತ್ ಫ್ಯಾಬ್ರಿಕ್. ಅವನಿಗೆ ಸ್ಮೂತ್ ಫ್ಯಾಬ್ರಿಕ್ ಅಂದರೆ ತುಂಬಾ ಇಷ್ಟ. ರೌಂಡ್ ಕಾಲರ್ ಅಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ಒಂದು ರೌಂಡ್ ಕಾಲರ್ ಇಷ್ಟಪಡ್ತಾನೆ, ಯಾಕಂದರೆ ಆಲ್ಮೋಸ್ಟ್ ಅವನ ಹತ್ರ ಇರೋದು ಕಾಲರ್ ಟೀ ಶರ್ಟ್ಸ್ ಆಗಿಬಿಡಿದೆ. ಯಾಕಂದರೆ ಅವ್ನು ಸ್ವಲ್ಪ ಜಾಸ್ತಿ ಹೈಟ್ ಇದ್ದಾನೆ. ಸೊ ಅವನಿಗೆ ಚಿಕ್ಕ ವಯಸ್ಸು, ಬಟ್ ಹೈಟ್ ತುಂಬ ಇರೋದ್ರಿಂದ ಅವರಿಗೆ ದೊಡ್ಡವ್ರ ಸೈಜು ತೊಗೋಬೇಕಾಗಿದೆ. ಸೊ ಆಲ್ಮೋಸ್ಟ್ ದೊಡ್ಡವರು ಅಂದರೆ ಸ್ವಲ್ಪ ಕಾಲರ್ಸ್ ಇರುವಂಥ ಟೀ ಶರ್ಟ್ಸ್ ಜಾಸ್ತಿ ಸಿಗುತ್ತಲ್ವ. ಸೊ ಬಟ್ ಇತ್ತೀಚೆಗೆ ನನಗೆ ಕಾಲರ್ಸ್ ಬೇಡ, ನನಗೆ ಆಲ್ಮೋಸ್ಟ್ ರೌಂಡ್ ಟೀ ಶರ್ಟೇ ಬೇಕು ಅಂತ ಅಂತಾನೆ. ಸೊ ದಿಸ್ ಇಸ್ ದ ರೌಂಡ್ ಟೀ ಶರ್ಟ್. ಇದು ನಮ್ಮ ಮಮ್ಮಿಯ ಸೆಲೆಕ್ಷನ್. ಸಖತ್ತಾಗಿದೆ. ಒಂಥರ ಡಿಫ್ರೆಂಟ್ ಆಗಿರುವಂಥ ಕಾಂಬಿನೇಷನ್, ಬ್ಲೂ ಆ್ಯಂಡ್ ವೈಟ್. ಒಂಥರ ಎಲೆ ಕಡ್ಡಿ ಆ ರೀತಿ ಇದೆ, ಬ್ಲೂ ಟೈಪಲ್ಲಿ. ತುಂಬ ಚೆನ್ನಾಗಿದೆ. ನನ್ನ ಮಗ ಹಾಕೊಂಡಾಗ ಸಖತ್ತಾಗಿ ಕಾಣ್ತಾನೆ ಇದರಲ್ಲಿ. ಇದು ಬಂದು ಒಂದು 300 ಚಿಲ್ಲರೆ ಎಷ್ಟು ಅಷ್ಟೇ. ಆಫರ್ ಹೋಗಿ ಎಷ್ಟು ಬಿತ್ತು ನನಗೆ ಟೋಟಲ್ ಬಿಲ್ ಹಾಕಿದ್ದಾರೆ. ನೆಕ್ಸ್ಟು ಇನ್ನೊಂದು ಟೀ ಶರ್ಟ್ ನಾನು ತೋರಿಸ್ತೀನಿ. ಇದೊಂದು ಟೀ ಶರ್ಟ್, ಇದು ಬ್ಲ್ಯಾಕ್ ಕಾಂಬಿನೇಷನ್ ಟೀ ಶರ್ಟ್. ಡಿಜಿಟಲ್ ಪ್ರಿಂಟ್, ಯಾವುದು ಫಾಯಿಲ್ ಪ್ರಿಂಟ್ ಅಲ್ಲ. ಎಷ್ಟೇ ವಾಶ್ ಮಾಡಿದ್ರು ಏನೂ ಆಗಲ್ಲ. ಅದು ಕೂಡ ಅಷ್ಟೇ, ಇದು ಕೂಡ ಅಷ್ಟೇ. ಇದು ಕೂಡ ಸೂಪರ್ ಆಗಿದೆ. ಇದು ನನ್ನ ಅಳಿಯನಿಗೆ, ಅವನು ಕೂಡ ಬರ್ತ್ಡೇ ಹತ್ರಕ್ಕೆ ಬರ್ತಾ ಇದೆ. ಸೊ ಬರ್ತ್ಡೇಗೋಸ್ಕರನೇ ಈ ಶಾಪಿಂಗ್ ಅಂತಲೇ ಅನ್ಕೋಬಹುದು. ಕೆಲವೆಲ್ಲ ಆನ್ಲೈನ್ ಶಾಪಿಂಗ್ ಮಾಡಿದ್ದೀವಿ, ಕೆಲವೆಲ್ಲ ಈ ರೀತಿ ಡೈರೆಕ್ಟಾಗಿ ಹೋಗಿ ಶಾಪಿಂಗ್ ಮಾಡಿದ್ದೀವಿ. ಇದು ತುಂಬ ಚೆನ್ನಾಗಿದೆ. ಇದು ಮಾತ್ರ, ಇದಕ್ಕೊಂದು ಬರ್ಮುಡ ಬೇರೆ ತೊಗೊಂಡಿದ್ವಿ. ಅದು ಎತ್ತಿಟ್ಬಿಟ್ರು ಅಂತ ಅನ್ಸುತ್ತೆ ಮಮ್ಮಿ. ಬರ್ಮುಡ ಅದ ಎತ್ತಿಟ್ಬಿಟ್ವಿ ಅಲ್ಲ, ಈಗ ಆಗಲ್ಲ. ಈ ಕಲರ್ ಬರ್ಮುಡ ಇದೆ ಇದಕ್ಕೆ. ಶಾರ್ಟ್ಸ್, ಬರ್ಮುಡ ಶಾರ್ಟ್ಸ್, ಈ ಕಲರ್ ಶಾರ್ಟ್ಸ್. ಅದು ಇದು ಪೇರಪ್ ಮಾಡಿ ಅವನಿಗೆ ಕೊಡೋದು. ಸರ್ಪ್ರೈಸಾಗಿ ಕೊಡೋಣ ಅಂತ ಇದ್ದೀನಿ, ಬಟ್ ಈ ವಿಡಿಯೋ ನೋಡಿಬಿಟ್ರೆ ಸರ್ಪ್ರೈಸಾಗಿ ಉಳಿಯಲ್ಲ. ನೆಕ್ಸ್ಟ್ ಬಂದು ಇದೊಂದು ವಾಟರ್ ಬಾಟಲ್ ಕೊಂಡ್ಕೊಂಡ್ರು ಮಮ್ಮಿ. ಚೆನ್ನಾಗಿದೆ. ಇದು ನಿಯರ್ಲಿ ಒಂದು 2 ಲೀಟರ್ಸ್ ಹಿಡಿಬೋದಲ್ಲ, 1.5 ಲೀಟರ್ ಹಿಡಿಬೋದು. ಇದು ಚೆನ್ನಾಗಿದೆ, ತುಂಬ ಸೂಪರ್ಬ್ ಆಗಿರುವಂತಹ ಕ್ವಾಲಿಟಿ. ಹಾಟ್ ವಾಟರ್ ತುಂಬಿಸಿ ಇಡೋಕ್ಕಾಗಲ್ಲ, ಜಸ್ಟ್ ಕೂಲ್ಡ್ ವಾಟರ್ ತುಂಬಿಸಿ ಇದು ಟೇಬಲ್ ಮೇಲೆ ಇಟ್ಬಿಟ್ರೆ ಆವಾಗವಾಗ ನಾವು ಯೂಸೇಜ್ ಮಾಡ್ಬೋದು. ಬೇಡ, ಪ್ಲಾಸ್ಟಿಕಲ್ಲಿ ಹಾಟ್ ವಾಟರ್ ಇಡೋಂಗಿಲ್ಲ ಟೋಟಲಿ. ಇನ್ನೊಂದು ಹೇಳಬೇಕು ಅಂದರೆ ಮಮ್ಮಿ ಹೇಳ್ತಾ ಇದ್ದಾರೆ, ಸ್ವಲ್ಪ ವಾರ್ಮ್ ವಾಟರ್ ಇಟ್ಟು ತುಂಬಿಸಿ ಇಡ್ಬೋದು ಅಂತ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಹಾಟ್ ವಾಟರ್, ವಾರ್ಮ್ ವಾಟರ್ ಇಡೋದಕ್ಕೆ ಹೋಗಬೇಡಿ. ಏನಿದ್ರು
ನಾರ್ಮಲ್ ರೂಮ್ ಟೆಂಪ್ರೇಚರ್ ನಾವೇನು ಅಕ್ವಾಗಾರ್ಡಿಂದ ನಲ್ಲಿಂದ ತುಂಬಿಕೊಳ್ತೀವಲ್ಲ ಅಂತಹ ನೀರನ್ನು ಮಾತ್ರ ಇದರಲ್ಲಿ ತುಂಬಿ ಇಡಬಹುದು ಅಷ್ಟೇ. ಅದು ಜಸ್ಟ್ ಡೈಲಿ ಯೂಸೇಜ್ಗೆ ಅಥವಾ ಜರ್ನಿಗೂ ಆಗುತ್ತೆ. ಜರ್ನಿ ಸೀಟ್ ಕೆಳಗಡೆ ಇಟ್ಕೊಂಡು ಕಾರಲ್ಲಿ ಜರ್ನಿ ಬೇಕಾದ್ರೆ ಹೋಗ್ಬೋದು. ತುಂಬ ಚೆನ್ನಾಗಿದೆ ಇದು ಕಂಟೈನರ್ ಕೆಪಾಸಿಟಿ ಕೂಡ ಚೆನ್ನಾಗಿದೆ. ಇದು ಸ್ಕೂಲಿಗೆ ತುಂಬಾ ಯೂಸ್ ಆಗುತ್ತೆ. ಇದು ಸ್ಪೆಷಾಲಿಟಿ ಏನು ಅಂದರೆ ನೋಡಿ, ಇದು ಸ್ಟೀಲ್ ಒಳಗಡೆ ಸ್ಟೀಲ್ ಫಿನಿಶಿಂಗ್ ಇದೆ. ಸೊ ದಟ್ ಇದು ತುಂಬಾ ಹೆಲ್ದಿ ಮಕ್ಕಳಿಗೆ. ಕೆಲವು ಸ್ಕೂಲ್ಗಳಲ್ಲಿ ಕಂಡೀಷನ್ ಆಗಿ ಹೇಳಿರ್ತಾರೆ ಸ್ಟೀಲೇ ಬೇಕು, ಪ್ಲಾಸ್ಟಿಕ್ ಯಾವುದೇ ಕಾರಣಕ್ಕೂ ಅಲೌ ಇಲ್ಲ ಅಂತ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಟೋಟಲಿ ಸ್ಟೀಲನ್ನ ಆರಿಸಿ ಕೊಂಡ್ಕೊಂಬಂದೆ. ಇದು ಆ್ಯಂಡ್ ಇದು ಯಾರ್ಯಾರಿಗೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಎಸ್, ಇದು ನನ್ನ ಅಳಿಯಂದ್ರಿಗೆ ಹಾಗೂ ನನ್ನ ಮಗನಿಗೆ. ನನ್ನ ಸಣ್ಣ ಮಗ, ನನ್ನ ತಂಗಿಯ ಮಗ, ಅವನು ತುಂಬ ಚಿಕ್ಕವನು. ಅವನು ಈ ಒಂದು ಗ್ರೂಪ್ ಸೆಟ್ಟಲ್ಲಿ ಬರೋದೇ ಇಲ್ಲ. ಅವನು ಔಟ್ ಆಫ್ ಗ್ರೂಪ್ ಇದ್ದಾನೆ, ಯಾಕೆ ತುಂಬಾ ಚಿಕ್ಕವನು. ಇವ್ರ ಮೂವರು ಎಲ್ಲ ಹೆಚ್ಚು ಕಡಿಮೆ ಒಂದೇ ಗ್ರೂಪ್ ಲೈನಲ್ಲಿ ಬರ್ತಾರೆ, ಏಜ್ ಗ್ರೂಪಲ್ಲಿ ಬರ್ತಾರೆ. ನೆಕ್ಸ್ಟು ಇದು ಕೆಲವು ಬಿಸ್ಕೆಟ್ಸ್ ಮಮ್ಮಿ ಮಕ್ಕಳಿಗೆ ಬರುತ್ತೆ ಅಂತ ಕೊಂಡ್ಕೊಂಡ್ರು. ಬೋಬೋನ್ ಬಿಸ್ಕೆಟ್ ಆ್ಯಂಡ್ ಶುಗರ್ ಫ್ರೀ ಬಿಸ್ಕೆಟ್, ಯೂನಿಬಿಕ್ ಶುಗರ್ ಫ್ರೀ ಬಿಸ್ಕೆಟ್. ಇದು ಚಿವುಡ, ಇದು ಹೆಂಗಿದೆ ಗೊತ್ತಿಲ್ಲ ನನಗೆ. ಹಲ್ದಿರಾಮ್ಸ್ ಅಂತ ಚೂಡ ಅಂತ, ನೋಡೋಣ ಹೆಂಗಿದೆ ಅಂತ. ಸ್ವೀಟ್ ಇದೆ. ನಂಗೆ ಸ್ವೀಟ್ ಇಷ್ಟ ಆಗಲ್ಲ. ಸ್ವೀಟ್ ಇದೆ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಂಗೆ ಸ್ವೀಟ್ ಟೋಟಲ್ ನಂಗೆ ಇಷ್ಟ ಆಗಲ್ಲ. ಸ್ವೀಟ್ ಇರಬಾರ್ದು ನನಗೆ. ಸೊ ಸ್ಪೈಸಿ ಇರಬೇಕು. ತಗೋ ಆಶುಗಿಡು. ಆ್ಯಂಡ್ ಇದೊಂದು ಬಿಸ್ಕೆಟ್ ಮಕ್ಕಳು ಬಂದಾಗ, ನನ್ನ ಅಳಿಯ ಬಂದಾಗ ಆಶುಗೆ ಇದೊಂದು ಬಿಸ್ಕೆಟು. ಇದು ಈ ಒಂದು ಪ್ಯಾಂಟ್ಸ್ ತಗೊಳ್ಳಿ ಅಂತ ಅಂದ್ಲು ನನ್ನ ತಂಗಿ ನನ್ನ ಸಣ್ಣ ಮಗನಿಗೆ. ಅವನಿಗೆ ಡೈಲಿ ವೇರ್ ಪ್ಯಾಂಟು ಎಲ್ಲ ಸಣ್ಣ ಆಗ್ತಾಯಿದ್ದಾವೆ, ಎಲ್ಲ ಟೈಟ್ ಆಗ್ತಾಯಿದೆ. ಸೈಜು ನೆಕ್ಸ್ಟ್ ಸೈಜ್ ಬೇಕು ನನಗೆ. ಅವರು ದೊಡ್ಡ ಊರಲ್ಲ ಇರೋದು, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋಕ್ಕೆ ತುಂಬಾ ಹೆಕ್ಟಿಕ್ ಅವರಿಗೆ. ಅದರಲ್ಲೂ ಅವ್ರ ಹಸ್ಬೆಂಡಿಗೆ ಬೇರೆ ಟೈಮ್ ಇರೋಲ್ಲ. ಸೊ ನಾವು ಈ ರೀತಿ ಹೋದಾಗ ನಾವು ಕೊಂಡ್ಕೊಳ್ರಿ ಅಂತ ನಮಗೆ ಹೇಳ್ತಾಳೆ ಪಾಪ. ಇದನ್ನ ನಾನು ಸೆಲೆಕ್ಷನ್ ಮಾಡಿ ಬೈ ಮಾಡಿದ್ದೀನಿ. ಇದು ಹಾರ್ಡ್ಲಿ ಒಂದೊಂದು ಪ್ಯಾಂಟಿಗೆ 300 ಈಚ್, ನೋ ಡಿಸ್ಕೌಂಟ್. ಮಕ್ಕಳ ಒಂದು ಬಟ್ಟೆಗಳಿಗೆ ನೋ ಡಿಸ್ಕೌಂಟ್. ಇದಕ್ಕೆ 300, ಇದಕ್ಕೆ ಒಂದು 270. ಇದು ಯಾಕಂದ್ರೆ ಜರ್ಸಿ ಬಟ್ಟೆ ಇದು ಆದರೆ ಕಾಟನ್, ಸೊ ಸ್ವಲ್ಪ ಜಾಸ್ತಿ. ಇದು ಕಾಟನ್, ಇದು 300. ಡೈಲಿ ವೇರ್ ಮಕ್ಕಳಿಗೆ ಮನೇಲಿ ಹಾಕ್ಕೊಳ್ಳೋಕ್ಕೆ ಸ್ಕೂಲಿಂದ ಬಂದಮೇಲೆ ಚೆನ್ನಾಗಿರುತ್ತೆ. ಅವನಿಗೆ ಸ್ಕೂಲಿಗೆ ಬೇರೆ ಹೋಗ್ತಾನಲ್ಲ. ಇದು ಮಾತ್ರ 400. ಇದು ಪುಟಾಣಿ ಪ್ಯಾಂಟು 400 ನೋಡಿ ಚೆನ್ನಾಗಿದೆ ಮಾತ್ರ. ಕ್ವಾಲಿಟಿ ಮಾತ್ರ ಒಂಥರ ಸ್ಟ್ರೆಚ್ಲಿನ ಕ್ವಾಲಿಟಿ. ಆರಾಮ್ಸೆ ತುಂಬ ಚೆನ್ನಾಗಿದೆ. ಫ್ಯಾನ್ಸಿ ಪ್ಯಾಂಟ್ ಇದು, ಅದಕ್ಕೆ ಇದು ಕಾಸ್ಟ್ಲಿ ರೇಟು ನೋಡಿ. ಇದು ಫಿನಿಶಿಂಗ್ ಕೂಡ ಏನೋ ಎಲಾಸ್ಟಿಕ್ ತುಂಬ ಚೆನ್ನಾಗಿದೆ ನೋಡಿ. ಇಷ್ಟು ಸ್ಟ್ರೆಚಬಲ್. ಸೊ ಇದೊಂದು ಕಾಸ್ಟ್ಲಿ ವಿತ್ ಪಾಕೆಟ್ ಎಲ್ಲ ಇದೆ, ಚೆನ್ನಾಗಿದೆ. ಮಕ್ಕಳು ಏನು ಪಾಕೆಟ್ ಯೂಸ್ ಮಾಡ್ತಾರೆ, ಪಾಕೆಟ್ ಎಲ್ಲ ಇಟ್ಟಿದ್ದಾರೆ ಮಕ್ಕಳಿಗೆ. ಚಾಕ್ಲೇಟ್. ಸೊ 4 ಪ್ಯಾಂಟ್ಸ್. ಇನ್ನೊಂದು ತಗೊಂಡಿದ್ವಿ ನಾವು, ಕಾರ್ಗೋ ಪ್ಯಾಂಟ್ ಅಂತ, ಅದಕ್ಕೆ 650 ರೂಪಾಯಿ ಹೇಳಬೇಕಾ. ಸೊ ಇಷ್ಟು ಒಂದು ಪುಟಾಣಿ ಶಾಪಿಂಗ್ ವ್ಲಾಗ್. ನೆಕ್ಸ್ಟ್ ನಾವು ಸ್ಯಾರಿ ಕೊಂಡ್ಕೋಬೇಕಲ್ಲ ಅಂತ ಹೋದ್ವಿ. ಸ್ಯಾರಿ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ನಾನು ಸ್ಯಾರಿ ಕೊಂಡ್ಕೊಳ್ಳೋಂಥ ಮೈಂಡ್ ಸೆಟ್ಟಲ್ಲಿ ನಾನು ಹೋಗೇ ಇರಲಿಲ್ಲ. ಆ ಒಂದು ಐಡಿಯಾ ಕೂಡ ನನಗಿರಲಿಲ್ಲ. ಮಮ್ಮಿ ಮಾತ್ರ ಇಲ್ಲ ಸ್ಯಾರಿ ಕೊಂಡ್ಕೋಬೇಕು ಅಂತ ಹೇಳಿದರು. ಹಬ್ಬದ ಸೀಸನ್, ಹಬ್ಬದ ವೈಬ್ಸ್ ಮೈಂಡಲ್ಲಿ ಮನೆಯೆಲ್ಲ ನಡೀತಿರುತ್ತೆ. ಸೊ ಸ್ಯಾರಿ ಕೊಂಡ್ಕೊಳ್ಬೇಕು ಅಂತ ಅನ್ನೋಂಥ ಕಾನ್ಸೆಪ್ಟ್, ಒಂದು ಮೈಂಡ್ ಸೆಟ್ ಮಮ್ಮಿಲಿತ್ತು. ಸೊ ಅವರ ಒಂದು ರಿಸ್ಕಲ್ಲಿ ಸ್ಯಾರಿ ತೊಗೊಂಡ್ವಿ. ಸೊ ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಈ ಸ್ಯಾರಿನ ನಾವು ಕೊಂಡ್ಕೊಂಡಿದ್ದು. ಮಮ್ಮಿಗೋಸ್ಕರ ಈ ಸ್ಯಾರೀಸ್ ಕೊಂಡ್ಕೊಂಡಿದ್ದು. ಇದೊಂದು ಸ್ಯಾರಿ ನೋಡಿ, ಕಾಣ್ತಿದ್ಯಾ? ಸ್ವಲ್ಪ ದೂರ ಹೋಗಿ ತೋರಿಸ್ತೀನಿ ಸಂಪೂರ್ಣ ಸ್ಯಾರಿ. ಇದು ಎಂಥ ಸಿಲ್ಕ್, ಕಾಟನ್ ಸಿಲ್ಕಾ? ಕಂಚಿ ಕಾಟನ್ ಸ್ಯಾರಿ ಇದು.
ತುಂಬ ಯೂನಿಕ್ ಆಗಿರುವಂತಹ ಕಾಂಬಿನೇಷನ್. ಒಂಥರ ಸಿಲ್ಕ್ ಕಲರ್ ಅಂತ, ಬ್ರಿಕ್ ಕಲರ್ ಅಂತ ಹೇಳಬೇಕಾ, ಏನು ಹೇಳಬೇಕು ಗೊತ್ತಿಲ್ಲ. ಆ್ಯಂಡ್ ಬ್ಲೂ ಬಾರ್ಡರ್. ಈ ಬ್ಲೂ ಬಾರ್ಡ್ರಲ್ಲಿ ಏನು ಒಂದು ವಿಶೇಷತೆ ಅಂತಂದರೆ, ಇದು ನೋಡಿ, ಇದರಲ್ಲಿ ಪ್ಯಾಚ್ ವರ್ಕ್ ಮಾಡಿಬಿಟ್ಟಿದ್ದಾರೆ ಅವರು. ಅಟ್ಯಾಚ್ಡ್ ಇಲ್ಲ, ಇದು ಪ್ಯಾಚ್ ವರ್ಕ್, ಕಂಪ್ಲೀಟ್ಲಿ ಪ್ಯಾಚ್ ವರ್ಕ್ ನೋಡಿ. ಪ್ಯಾಚ್ ವರ್ಕ್ ಇರೋದ್ರಿಂದ ಇದು ತುಂಬ ಜಾಸ್ತಿ ಕಾಸ್ಟ್ಲಿ ಬಿತ್ತು ನಮಗೆ. ನಮ್ಮ ಚಿತ್ರದುರ್ಗದ ಒಂದು ಶೋರೂಮಲ್ಲಿ ಕೊಂಡ್ಕೊಂಡಿದ್ದು. ನಿಮಗೆ ಶೋರೂಮ್ ಹೆಸರು ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬಟ್ ಕಳಿಸಿ, ನಾನು ಹೇಳ್ತೀನಿ ನಿಮಗೆ. ಇದು ಪ್ರಿಂಟೆಡ್, ನೀವು ಕಾಣ್ತಾ ಇದೆಯಲ್ಲ ಬಾರ್ಡರ್ ಮೇಲೆ ಡಿಸೈನ್, ಅದು ಪ್ರಿಂಟೆಡ್. ಒಂಥರ ನವಿಲಿನ ಪ್ರಿಂಟಿಂಗ್ ಮೋಟಿವ್ಸ್ ಅಂತಲೇ ಅಂತೀನಿ. ಇನ್ನು ಸ್ಯಾರಿ, ಟೋಟಲ್ ಸ್ಯಾರಿ ಕಂಪ್ಲೀಟ್ಲಿ ಸಣ್ಣ 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 ಮೋಟಿವ್ಸ್, ಈ ರೀತಿ ಬ್ಲೂ ಮೋಟಿವ್ಸಲ್ಲಿದೆ. ಸ್ಯಾರಿ ಮಾತ್ರ ಅಮೇಝಿಂಗ್ ಆಗಿದೆ. ಅಮೇಝಿಂಗ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಉಟ್ಟಾಗಂತೂ ತುಂಬಾ ಯೂನಿಕಾಗಿ ಕಾಣುತ್ತೆ. ಇದು ಅಫಿಷಿಯಲ್ ವೇರ್ ಹಾಗೂ ಎಥ್ನಿಕ್ ವೇರ್, ಟ್ರೆಡಿಷ್ನಲ್ ವೇರ್, ದೇವಸ್ಥಾನಗಳಿಗೆಲ್ಲ ಹಾಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತಿದ್ದು, ಅಷ್ಟು ಒಳ್ಳೆ ಸ್ಯಾರಿ. ಆ್ಯಂಡ್ ದೆನ್ ಇದಕ್ಕೆ ಪಲ್ಲು ಬಂದು ಇದು ನೋಡಿ, ಪಲ್ಲು ಕೂಡ ಸಖತ್ತಾಗಿ ಬಂದಿದೆ. ಪಲ್ಲಲ್ಲಿ ಕೂಡ ಪ್ರಿಂಟಿಂಗ್ ಇದೆ. ಬ್ಲೌಸ್ ಕೂಡ ರನ್ನಿಂಗ್ ಬ್ಲೌಸ್. ಇದು ಬಂದು ಬ್ಲೌಸ್ಗೆ ಕೆಳಗಡೆ ಮತ್ತೆ ಪ್ಯಾಚ್ ವರ್ಕ್ ಕೊಟ್ಟಿದ್ದಾನೆ. ಮತ್ತೆ ಬಿಕಾಸ್ ಸ್ಯಾರಿ ಪೂರ್ತಿ ಪ್ಯಾಚ್ ವರ್ಕ್ ಒಂದು ಕಾನ್ಸೆಪ್ಟ್ ಆಗಿದ್ದರಿಂದ ಬ್ಲೌಸ್ಗೂ ಕೂಡ ಪ್ಯಾಚ್ ವರ್ಕ್ನ ಒಂದು ಸ್ಯಾರಿ ಕ್ಲಾತ್ ಏನಿದೆಯಲ್ವಾ, ಈ ಕ್ಲಾತು ಅದರ ಒಂದು ಪ್ಯಾಚ್ ವರ್ಕ್ ಮತ್ತು ಸ್ಲೀವ್ಸಿಗೆ ಬಾರ್ಡರ್ ರೀತಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ, ತುಂಬ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣುತ್ತೆ. ಬಟ್ ನಾನು ಈ ಸ್ಯಾರಿನ ವೇರ್ ಮಾಡೋದಿಲ್ಲ, ಯಾಕಂದ್ರೆ ನನಗೆ ಇಷ್ಟ ಆಗಲ್ಲ ಕಾಟನ್ ಸ್ಯಾರೀಸ್ ನೋಡಿ. ಚೆನ್ನಾಗಿದೆ ಅಲ್ವಾ. ಎಸ್, ಇದೊಂದು ಸ್ಯಾರಿ. ಇನ್ನೊಂದು ಸಖತ್ತಾಗಿ ರಿಚ್ ಸ್ಯಾರಿ ಇದು. ಈ ಸ್ಯಾರಿ ನೋಡಿ, ಇದು ಕೂಡ ಕಂಚಿ ಕಾಟನ್ ಸ್ಯಾರಿ. ನೋಡಿ, ಬಾರ್ಡರ್ ಮೇಲ್ಗಡೆ ಸಣ್ಣ ಬಾರ್ಡರ್. ಇದು ಪಲ್ಲು, ಸಖತ್ತು ರಿಚ್ ಪಲ್ಲು, ಥರ ಬ್ರೈಡಲ್ ಫಿನಿಶಿಂಗ್ ಇರುವಂಥ ಸ್ಯಾರಿ ಇದು. ಬಟ್ ಕಂಚಿ ಕಾಟನ್ ಅಷ್ಟೇ. ಯು ಕ್ಯಾನ್ ಸಿ ದ ಪಲ್ಲು, ಸೂಪರ್ಬ್ ಆಗಿರುವಂಥ ಪಲ್ಲು. ಸಖತ್ತಾಗಿದೆ ಸ್ಯಾರಿ ಮಾತ್ರ. ಥರ ಗೋಲ್ಡನ್ ಸ್ಯಾರಿ, ಸಂಪೂರ್ಣ ಥ್ರೆಡ್ ಜರಿ ವರ್ಕ್ ಸ್ಯಾರಿ, ಸಂಪೂರ್ಣ ಥ್ರೆಡ್ ಜರಿ ವರ್ಕ್ ಇದೆ ನೋಡಿ. ಸಂಪೂರ್ಣ ಥರ ಬ್ಲೂ, ಗ್ರೀನ್, ರೆಡ್, ಗೋಲ್ಡನ್ ಸಂಪೂರ್ಣ ಜರಿ ವರ್ಕ್, ಜರಿ ಅಂತರ ನೇಯ್ದಿದ್ದಾರೆ ಸ್ಯಾರಿ. ಕೆಳಗಡೆ ಇದೊಂದು ಬಾರ್ಡರ್, ರೆಡ್ ಬಾರ್ಡರ್, ರನ್ನಿಂಗ್ ಬಾರ್ಡರ್ ಇದೆ. ಕೆಳಗಡೆ ದೊಡ್ಡ ಬಾರ್ಡರ್, ಮೇಲ್ಗಡೆ ಸ್ವಲ್ಪ ಚಿಕ್ಕ ಬಾರ್ಡರ್. ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ. ನಿಮಗೆ ನಾನು ಆವಾಗಲೇ ಪಲ್ಲು ತೋರಿಸಿದ್ದೀನಲ್ವ, ಮುಟ್ಟಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಈಸ್ ದ ಬ್ಲೌಸ್ ತುಂಬ ಬುಟ್ಟ ಜರಿ ಬುಟ್ಟ. ಆ್ಯಂಡ್ ಬ್ಲೌಸಿಗೆ ಸ್ಲೀವ್ಸ್ಗೆ ಬರಲಿ ಅಂತ ಇದೊಂದು ಬಾರ್ಡರ್. ಸಖತ್ತಾಗಿದೆ ಸ್ಯಾರಿ ಮಾತ್ರ. ನಂಗೆ ತುಂಬ ಇಷ್ಟ ಆಯ್ತು ಈ ಸ್ಯಾರಿ. ಉಟ್ಟಾಗಂತೂ ಸಖತ್ತಾಗಿ ಕಾಣ್ತದೆ ನಮ್ಮ ಮಮ್ಮಿ ನೋಡಿ. ಉಲ್ಟಾ ತೋರಿಸ್ತಾ ಇರೋದೇನು? ಉಲ್ಟಾ ಅಲ್ಲ, ಸೀದಾ ಕರೆಕ್ಟಾಗಿದೆ. ಇಲ್ಲಮ್ಮ, ಸೀದಾ ನೋಡು. ಮಮ್ಮಿ ಉಲ್ಟಾ ತೋರಿಸ್ತಿದೆ ಅಂತಂತಾರೆ, ಸೀದಾ ನೋಡಿ. ಸಖತ್ತಾಗಿ ಕಾಣುತ್ತೆ. ಫಂಕ್ಷನ್ಗೆ ಇನ್ನು ಎದ್ದು ನಿಂತ್ಕೊಂಡು ತೋರಿಸಿ, ಇನ್ನೂ ಸಖತ್ತಾಗಿ ಕಾಣ್ತೀನಿ. ಮದುವೆಗಳಿಗೆಲ್ಲ ಹೋಗ್ಬೋದು. ಇದು ಕೂಡ ಅಷ್ಟೇ ಎಥ್ನಿಕ್ ವೇರ್ ಸ್ಯಾರಿ. ಇದು ಕೂಡ ಇದು ಎಲ್ಲ ಒಂದು ಸಣ್ಣ ಪುಟ್ಟ ನಾಮಕರಣ ಫಂಕ್ಷನ್ಗೂ ಉಟ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಲ್ಲಾದರೂ ದೇವಸ್ಥಾನಗಳಿಗೆ, ಪುಣ್ಯಕ್ಷೇತ್ರಗಳಿಗೆ, ಅಟ್ ಎ ಟೈಮ್ ಮದುವೆಗೆ ಕೂಡ ಆರಾಮಾಗಿ ಉಟ್ಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚಂದವಾಗಿ ಕಾಣ್ತಿದೆ ಅಂತಲ್ವ. ನೋಡಮ್ಮ,
ಸಖತ್ತಾಗಿ ಕಾಣ್ತದೆ. ನಿಮಗೆ ಇಷ್ಟ ಆಯಿತಾ ಈ ಒಂದು ಸ್ಯಾರಿ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಆ್ಯಂಡ್ ಆ ಸ್ಯಾರಿನ ಈ ಸ್ಯಾರಿನ ಎರಡರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನ ಮರಿಬೇಡಿ. ಇದು ಇದೀಗ ತಾನೇ ನಾವು ಶಾಪಿಂಗ್ ಮಾಡಿಕೊಂಡು ನಿಮ್ಮ ಜೊತೆ ತಕ್ಷಣವೇ ಶೇರ್ ಮಾಡ್ತಾ ಇರುವಂತಹ ಒಂದು ಸ್ಯಾರೀಸ್ ಇದು. ಆ್ಯಂಡ್ ಬ್ಲೌಸ್ ತೋರಿಸು. ತೋರಿಸಿದೆ ಆ್ಯಂಡ್ ಏನೇನು ಶಾಪಿಂಗ್ ಐಟಮ್ಸ್ ಎಲ್ಲ ತೋರಿಸಿದ್ನಲ್ಲ ಅದು. ಸ್ಯಾರಿ ರೇಟ್ ಹೇಳಿಲ್ಲಲ್ಲ ನಾನು. ಈ ಸ್ಯಾರಿ ಎಷ್ಟಮ್ಮ ಹಾಕಿದವರು? 2200 ಇರಬೇಕು. ಇಲ್ಲ, ಅದು 2200, ಪ್ಲೈನ್ 2200. ಇದು 3,500 ಡಿಸ್ಕೌಂಟ್ ಹೋಗಿ ಒಂದು 3600 ಆಯಿತು. ಪ್ಯೂರ್ ಕಾಟನ್, ಕಂಚಿ ಕಾಟನ್ ಇದು ನೋಡಿ. ನನಗಂತೂ ನೋಡಿದ ತಕ್ಷಣ ಲವಲ್ ಬಿಟ್ಬಿಟ್ಟೆ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ಅಲ್ವಾ, ಚೆನ್ನಾಗಿದೆ, ಸಖತ್ತಾಗಿದೆ. ಇದಾಗಿತ್ತು ಇವತ್ತಿನ ಈ ಸ್ಯಾರಿ ವ್ಲಾಗ್ ಹಾಗೂ ಶಾಪಿಂಗ್ ಐಟಮ್ಸ್ ಹಾಲ್. ನಿಮಗೆ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಿಮಗೆ ಸ್ಯಾರಿ ರೇಟ್ ಹೇಳಿದ್ದೀನಿ, ಮಗುವಿನ ಪ್ಯಾಂಟ್ ರೇಟ್ಸ್ನ ಕೂಡ ಹೇಳಿದ್ದೀನಿ, ಟೀ ಶರ್ಟ್ ರೇಟ್ಸ್ಗಳನ್ನು ಕೂಡ ಹೇಳಿದ್ದೀನಿ. ಯಾವ ರೇಟು ಇದೇನು ಬಿಸ್ಕೆಟ್ಸ್ ಏನು ಮಾಮೂಲು ಒಂದು 30 ರೂಪಾಯಿ ಆ್ಯಂಡ್ ಒಂದು 60 ರೂಪಾಯಿ ಬಿಸ್ಕೆಟ್ ಅಷ್ಟೇ, ಅದೇನು ಜಾಸ್ತಿ ಇಲ್ಲ. ಶುಗರ್ ಫ್ರೀ ಮಾತ್ರ 60 ರೂಪಾಯಿ. ಆ್ಯಂಡ್ ಇದು 70 ರುಪೀಸ್, ಜಾಸ್ತಿ ಇರ್ತಲ್ಲ ಬಿಸ್ಕೆಟು, ಇದು 70 ರುಪೀಸ್. ಇನ್ನು ಬಾಕ್ಸ್ಗಳು ಬಂದು ಅದು ಹಾಟ್ ಬಾಕ್ಸ್ ಆ್ಯಂಡ್ ಏನು ಆ್ಯಪಲ್ ಬಾಕ್ಸ್ ಅಂತಾರೆ, ಹಾಟ್ ಬಾಕ್ಸ್ ಅಂತಾರೆ. ಆ್ಯಂಡ್ ಒಳಗೆ ಸ್ಟೀಲ್ ಒಂದು ಕವರೇಜ್ ಇರೋದ್ರಿಂದ ತುಂಬಾ ಹೆಲ್ದಿ ಬಾಕ್ಸ್ ಆಗಿರೋದ್ರಿಂದ ಈಚ್ ಬಾಕ್ಸ್ ನನಗೆ ಬಿದ್ದಿದ್ದು ನಿಯರ್ಲಿ ಒಂದು 500 ರೂಪಾಯಿ ಆಚೆ ಈಚೆ ಅಷ್ಟೇ ಒಂದೊಂದು ಬಾಕ್ಸ್ಗೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಂದು ಕಾಮೆಂಟ್ಸ್ಗೋಸ್ಕರ, ನಿಮ್ಮ ಸಬ್ಸ್ಕ್ರಿಪ್ಷನ್ಗೋಸ್ಕರ, ಲೈಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಮತ್ತೊಮ್ಮೆ ಭೇಟಿ ಆಗ್ತೀನಿ ಹೊಸ ಬ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್.